ಎಲ್ಲರಿಗೂ ನಮಸ್ಕಾರಗಳು. ತಾಯಿಯ ಮಡಿಲನ್ನೇ ಪಾಠಶಾಲೆಯನ್ನಾಗಿ ಮಾಡಿಕೊಂಡಿರತಕ್ಕಂತಹ ಒಬ್ಬ ಹುಡುಗ ದೊಡ್ಡವನಾದ ಮೇಲೆ ಕತ್ತಲೆಯಲ್ಲಿರುವ ಜಗತ್ತಿಗೆ ಬೆಳಕನ್ನು ತಂದುಕೊಡ್ತಾನೆ. ಕತ್ತಲೆಯಲ್ಲಿಯೇ ಮಂದ ದೀಪಗಳಲ್ಲಿ ಬೆಳಗುತ್ತಿರುವ ಜಗತ್ತಿಗೆ ಬಲ್ಬ್ ಕಂಡುಹಿಡಿಯುವ ಮುಖಾಂತರ ಬೆಳಕನ್ನು ನೀಡಿದ ಖ್ಯಾತಿ ಥಾಮಸ್ ಆಲ್ವಾ ಎಡಿಸನ್ ಇವರಿಗೆ ಸಲ್ಲುತ್ತದೆ. ಥಾಮಸ್ ಆಲ್ವಾ ಎಡಿಸನ್ ಅಮೆರಿಕಾದ ಅತ್ಯಂತ ಪ್ರಭಾವಶಾಲಿ ಸಂಶೋಧಕ ಮತ್ತು ಉದ್ಯಮಿ. ವಿದ್ಯುತ್ ಬಲ್ಬ್, ಫೋನೋಗ್ರಾಫ್, ಧ್ವನಿಮುದ್ರಕ ಮತ್ತು ಚಲನಚಿತ್ರ ಕ್ಯಾಮೆರಾಗಳಂತಹ 1000ಕ್ಕೂ ಹೆಚ್ಚಿನ ಆವಿಷ್ಕಾರಗಳನ್ನು ನೀಡಿದ ವಿಶ್ವದ ಮೊದಲ ಕೈಗಾರಿಕಾ ಸಂಶೋಧನಾ ಪ್ರಯೋಗಾಲಯ ಸ್ಥಾಪಿಸಿದರು. ಕಿವುಡುತನದ ಮಧ್ಯೆಯೂ ತಮ್ಮ ಅದಮ್ಯ ಕುತೂಹಲದಿಂದ ಮಂಡ್ಲೋ ಪಾರ್ಕ್ನ ಮಾಂತ್ರಿಕ ಎಂದೇ ಖ್ಯಾತಿಯಾಗಿರ್ತಾರೆ. ಇವರ ಜನನ ಮತ್ತು ಬಾಲ್ಯದ ಬಗ್ಗೆ ತಿಳಿಯಬೇಕಂದ್ರೆ ಇವರು ಫೆಬ್ರವರಿ 11, 1847ರಲ್ಲಿ ಅಮೆರಿಕಾದ ಓಹಿಯೋದ ಮಿಲನ್ದಲ್ಲಿ ಜನಿಸ್ತಾರೆ. ಬಾಲ್ಯದಲ್ಲಿ ತುಂಬ ತುಂಟ ಆಗಿರ್ತಾರೆ. ಬರೀ ಪ್ರಶ್ನೆ ಮಾಡುವುದು ಇವರ ಸ್ವಭಾವ ಆಗಿರುತ್ತದೆ. ಶಾಲೆಯಲ್ಲಿ ಇವರು ನಡೆಸ್ತಿರ್ತಕ್ಕಂಥ ತುಂಟಾಟ, ದಡ್ಡತನ, ಓದಲಾರದೆ ಇರುವಂತಹ ಮನೋಸ್ಥಿತಿ, ಇವರ ಪ್ರಶ್ನೆಗಳಿಗೆ ಇವರ ಶಾಲಾ ಶಿಕ್ಷಕಿಯರು ಬೇಸತ್ತಿರ್ತಾರೆ. ಅವರು ಒಂದು ದಿನ ಈ ಮಗುವಿನ ಹತ್ತಿರ ಒಂದು ಲಕೋಟೆಯನ್ನು ಕೊಟ್ಟು ಕಳಿಸ್ತಾರೆ. ಈ ಲಕೋಟೆಯನ್ನು ನಿಮ್ಮ ತಾಯಿಗೆ ಒಯ್ದುಕೊಡು ಅಂತ ಹೇಳಿ ಕಳಿಸ್ತಾರೆ. ಮನೆಗೆ ಹೋದ ಥಾಮಸ್ ಆಲ್ವಾ ಎಡಿಸನ್ ಆ ಲಕೋಟೆಯನ್ನು ತನ್ನ ತಾಯಿಗೆ ಕೊಡ್ತಾರೆ. ಆ ಲಕೋಟೆಯನ್ನು ತೆಗೆದು ಓದಿದ ತಾಯಿ ಒಂದು ಕ್ಷಣ ದಿಗ್ಭ್ರಾಂತಳಾಗ್ತಾಳೆ. ಕಣ್ಣಲ್ಲಿ ನೀರು ಹರಿತಾ ಇರ್ತದೆ. ಇದನ್ನು ಕಂಡ ಬಾಲಕ ಕೇಳ್ತಾನೆ, ಯಾಕೆ ನೀನು ಅಳ್ತಾ ಇದೆಯಾ ತಾಯಿ ಅಂತ ಕೇಳಿದಾಗ ತಾಯಿ ಸ್ವಲ್ಪ ತನ್ನ ದುಃಖವನ್ನು ಕಡಿಮೆ ಮಾಡಿಕೊಳ್ತಾ ಕಣ್ಣನ್ನು ಒರೆಸ್ಕೊಳ್ತಾ ಒಂದು ಮಾತು ಹೇಳ್ತಾಳೆ. ಈ ಪತ್ರದಲ್ಲಿ ಏನು ಬರೆದಿದೆ ಅಂದರೆ, ಯುವರ್ ಸನ್ ಈಸ್ ಜೀನಿಯಸ್. ದಿಸ್ ಸ್ಕೂಲ್ ಈಸ್ ಟೂ ಸ್ಮಾಲ್. ದಿಸ್ ಸ್ಕೂಲ್ ಈಸ್ ಟೂ ಸ್ಮಾಲ್ ಫಾರ್ ಹಿಮ್. ವಿ ಡೋಂಟ್ ಹ್ಯಾವ್ ಇನಫ್ ರಿಸೋರ್ಸಸ್ ಆ್ಯಂಡ್ ಗುಡ್ ಟೀಚರ್ಸ್ ಟು ಟೀಚ್ ಹಿಮ್. ಪ್ಲೀಸ್ ಟೀಚ್ ಹಿಮ್ ಯುವರ್ ಸೆಲ್ಫ್ ಅಂತ ಬರೆದಿದ್ದಾರೆ ಅಂತ ತಾಯಿ ಹೇಳ್ತಾಳೆ. ಅಂದರೆ ನಿಮ್ಮ ಮಗ ಬಹಳ ಬುದ್ಧಿವಂತ. ಈ ಶಾಲೆಯಲ್ಲಿ ನಿಮ್ಮ ಮಗನಿಗೆ ಪಾಠ ಮಾಡುವಷ್ಟು ಶಿಕ್ಷಕ ಇಲ್ಲ. ಆದ ಕಾರಣ ಇವನಿಗೆ ನಿಮ್ಮ ಮನೆಯಲ್ಲಿಯೇ ಪಾಠ ಮಾಡಿ ಎಂದು ಬರೆದಿದೆ ಎಂದು ಮಗನಿಗೆ ಹೇಳ್ತಾಳೆ. ಮೊದಲೇ ಶಾಲೆ ಅಂದರೆ ಅವನಿಗೆ ಬೇಡವಾಗಿತ್ತು. ಇದನ್ನು ಓದಿದ ಎಡಿಸನ್ ಖುಷಿಯಾಗಿ ಓಡಾಡ್ತಾನೆ. ಅವನ ತುಂಟಾಟಗಳ ಬಗ್ಗೆ ಹೇಳಬೇಕಂತಂದರೆ, ಬೆಂಕಿ ಹೇಗೆ ಹತ್ತುತ್ತದೆ ಎಂಬುದನ್ನು ನೋಡಲು ಬಣವಿಗೆ ಬೆಂಕಿ ಹಚ್ತಾನೆ. ಕಾವು ಕೊಡುವುದರ ಮೂಲಕ ಮರಿಗಳನ್ನು ಹಾಕಬಹುದು ಎನ್ನುವುದನ್ನು ಯಾರೋ ಹೇಳಿರ್ತಾರೆ. ಅದರಂತೆ ತನಗೇ ಕಾವು ಕೊಟ್ಟುಕೊಂಡು ಮಗುವನ್ನು ಪಡೆಯಲು ಪ್ರಯತ್ನಿಸ್ತಾನೆ. ಹೀಗೆ ಅವನ ತುಂಟಾಟಗಳನ್ನು ನೋಡ್ತಾ ಹೋದರೆ ಅವ ಒಂದು ಪ್ರಶ್ನೆ ಹಾಕ್ತಾನೆ. ಹಕ್ಕಿಗಳು ಆಕಾಶದಲ್ಲಿ ಹಾರ್ತವೆ, ಆದರೆ ಮನುಷ್ಯ ಯಾಕೆ ಆಕಾಶದಲ್ಲಿ ಹಾರೋದಿಲ್ಲ ಅನ್ನುವಂಥ ಪ್ರಶ್ನೆ ಹೇಳ್ತಾನೆ. ಅವನ ತುಂಟ ಗೆಳೆಯ ಹೇಳ್ತಾನೆ, ಹಕ್ಕಿಗಳು ಹುಳುಗಳನ್ನು ತಿನ್ನುತ್ತವೆ, ಮನುಷ್ಯ ಹುಳುಗಳನ್ನು ತಿನ್ನೋದಿಲ್ಲ ಅಂತ ಹೇಳ್ತಾನೆ. ಅದನ್ನು ಪ್ರಯೋಗ ಮಾಡಲು ಹೋಗಿ ಕೆರೆಯ ದಂಡೆಯಲ್ಲಿರುವ ಹುಳುಗಳನ್ನು ತಿನ್ನುತ್ತಾನೆ. ಹುಳುಗಳನ್ನು ತಿಂದ ತಕ್ಷಣ ಆಕಾಶದಲ್ಲಿ ಹಾರಾಡುವ ಬದಲು ದವಾಖಾನೆಗೆ, ಆಸ್ಪತ್ರೆಗೆ ದಾಖಲಾಗಬೇಕಾಗಿರ್ತಕ್ಕಂತಹ ಪ್ರಸಂಗ ಎದುರಾಗ್ತದೆ. ಹೀಗೆ ಹಲವಾರು ತುಂಟತನಗಳನ್ನು ಮಾಡುವುದರ ಮೂಲಕ ತನ್ನ ವಿದ್ಯಾಭ್ಯಾಸವನ್ನು ಅಲ್ಲಿಯೇ ಕೊನೆಯ ಮೊಳೆ ಹೊಡೆಯುತ್ತಾನೆ. ಆದರೆ ಅವನಿಗೆ ಓದಿನ ಬಗ್ಗೆ ತುಂಬ ಆಸಕ್ತಿ ಇರ್ತದೆ. ಏನಾದರೂ ಹೊಸತನ್ನು ಆವಿಷ್ಕಾರ ಮಾಡಬೇಕೆನ್ನುವಂತಹ ಮನೋಭಾವ ಅವನಲ್ಲಿ ತುಂಬಿ ತುಳುಕ್ತಾ ಇರ್ತದೆ. ಆದರೆ ಬಡತನದಲ್ಲಿರುವ ಕುಟುಂಬ ಅವನಿಗೆ ಯಾವುದೇ ರೀತಿಯಿಂದಲೂ ಸಹಾಯ ಮಾಡಲು
ಸಾಧ್ಯ ಆಗ್ತಾ ಇರಲಿಲ್ಲ. ಕೊನೆಗೆ ತನ್ನ 10-12ನೇ ವಯಸ್ಸಿಗೆ ರೈಲಿನಲ್ಲಿ ಪತ್ರಿಕೆಗಳನ್ನು ಮಾರಲು ಪ್ರಾರಂಭಿಸ್ತಾನೆ. ಸಿಹಿ ತಿಂಡಿಗಳನ್ನು ಮಾರಾಟ ಮಾಡಲಿಕ್ಕೆ ಪ್ರಾರಂಭಿಸ್ತಾನೆ. ಅದರಿಂದ ದೊರೆಯುವಂತಹ ಅಲ್ಪ ಹಣದಲ್ಲಿಯೇ ಅವನು ಒಂದು ಪ್ರಯೋಗಾಲಯವನ್ನು ಪ್ರಾರಂಭಿಸಿ ತನ್ನ ಮನಸ್ಸಿನ ಕೆಲಸವನ್ನು ಪ್ರಾರಂಭಿಸ್ತಾನೆ. ಅಲ್ಲಿಯೇ ಪೇಪರ್ ಹಾಗೂ ಸ್ವೀಟ್ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸ್ಟೇಷನ್ ಮಾಸ್ಟರ್ ಅವರ ಮಗಳಿಗೆ ಆದ ಅನಾಹುತವನ್ನು ತಪ್ಪಿಸಲು ಇವನು ಸಹಾಯ ಮಾಡ್ತಾನೆ. ಅಂದರೆ ಸ್ಟೇಷನ್ ಮಾಸ್ಟರ್ ಮಗಳನ್ನು ಅನಾಹುತದಿಂದ ಪಾರು ಮಾಡ್ತಾನೆ. ಇವರ ಬಗ್ಗೆ ಅನುಕಂಪ ಹೊಂದಿರತಕ್ಕಂಥ ಸ್ಟೇಷನ್ ಮಾಸ್ಟರ್ ಅದಕ್ಕೆ ಪ್ರತಿಫಲವಾಗಿ ಹಳೆಯ ನಿಂತಿರುವ ಬೋಗಿಯನ್ನು ಇವನಿಗೆ ಕೊಡ್ತಾನೆ. ಅಲ್ಲಿ ಪ್ರಯೋಗಾಲಯ ಮಾಡಿಕೊಳ್ಳಲು ಅನುಮತಿ ನೀಡ್ತಾನೆ. ಕೆಲವು ವರ್ಷ ಹೀಗೆ ಪೇಪರ್ ಮಾರುವುದು ಹಾಗೂ ಬಂದ ಆದಾಯದಲ್ಲಿಯೇ ಅಲ್ಲಿಯೇ ಬೋಗಿಯಲ್ಲಿ ಪ್ರಯೋಗಗಳನ್ನು ನಡೆಸ್ತಾ ಇರ್ತಾನೆ. ಕೆಲವು ವರ್ಷಗಳಲ್ಲಿ ಅಲ್ಲಿ ಪ್ರಯೋಗ ಮಾಡುವ ಸಂದರ್ಭದಲ್ಲಿ ಅಗ್ನಿ ಅವಘಡ ಉಂಟಾಗ್ತದೆ. ಅಗ್ನಿ ಅವಘಡ ಉಂಟಾಗಿ ರೈಲು ಬೋಗಿ ಸುಟ್ಟು ಹೋಗ್ತದೆ. ಇದರಿಂದ ತೀವ್ರ ಸಿಟ್ಟಿಗೆದ್ದ ಸ್ಟೇಷನ್ ಮಾಸ್ಟರ್ಗಳು, ರೈಲ್ವೆ ಅಧಿಕಾರಿಗಳು ಇವನನ್ನು ರೈಲ್ವೆ ನಿಲ್ದಾಣದಿಂದಲೇ ಹೊರಗೆ ದಬ್ತಾರೆ. ಹೀಗೆ ಅವನ ವೈಜ್ಞಾನಿಕ ಕೆಲಸಗಳು ಮುಂದೆ ಸಾಗ್ತಾ ಇರ್ತವೆ. 1879ರಲ್ಲಿ ಇಲೆಕ್ಟ್ರಿಕ್ ಬಲ್ಬನ್ನು ಕಂಡು ಹಿಡಿದು ಜಗತ್ತಿಗೆ ಕೊಡ್ತಾನೆ. ಅಲ್ಲಿಯವರೆಗೂ ದೀಪದಿಂದ ಬೆಳಗ್ತಿದ್ದ ಲೋಕಕ್ಕೆ ಎಡಿಸನ್ ಪುಣ್ಯದಿಂದ ಬೆಳಕು ಬರ್ತದೆ. ಎಲ್ಲೆಡೆ ಥಾಮಸ್ ಆಲ್ವಾ ಎಡಿಸನ್ ಪ್ರಸಿದ್ಧರಾಗ್ತಾರೆ. ಅವನ ಹೆಸರು ಎಲ್ಲೆಡೆಯಲ್ಲಿಯೂ ಮಾರ್ದನಿಸುತ್ತದೆ. ಈ ಬಲ್ಬ್ ಕಂಡುಹಿಡಿಬೇಕಾದ್ರೆ ಸಾವಿರಾರು ಬಾರಿ ಪ್ರಯತ್ನಿಸಿ ವಿಫಲರಾಗ್ತಾರೆ. ಆದರೂ ತಮ್ಮ ಪ್ರಯತ್ನ ಬಿಡದೆ ಕೊನೆಯ ಕ್ಷಣದಲ್ಲಿ ಸಫಲತೆಯನ್ನು ಸಾಧಿಸ್ತಾರೆ. ತಮ್ಮ ಜೀವಿತಾವಧಿಯಲ್ಲಿ ಕೇವಲ 4 ಗಂಟೆ ಮಾತ್ರ ನಿದ್ದೆ ಮಾಡ್ತಾ ಇರ್ತಾರೆ. ಉಳಿದ ಸಮಯದಲ್ಲಿ ಏನನ್ನಾದರೂ ಸಾಧಿಸಬೇಕೆಂಬ ತುಡಿತ ಅವರನ್ನು ನಿದ್ದೆ ಮಾಡದಂತೆ ಮಾಡ್ತಾ ಇರ್ತದೆ. ಹೀಗೆ ಹಲವಾರು ಸಂಶೋಧನೆಗಳ ಮೂಲಕ ಜಗತ್ತಿಗೆ ಪ್ರಖ್ಯಾತಿಯನ್ನು ಪಡೆದ ನಂತರ ಒಂದು ದಿನ ಎಡಿಸನ್ ರವರು ತಮ್ಮ ಮನೆಯಲ್ಲಿ ಹಳೆಯ ವಸ್ತುಗಳನ್ನು ಹುಡುಕಾಡುವ ಸಂದರ್ಭದಲ್ಲಿ ಒಂದು ಲಕೋಟೆ ಚೀಟಿ ದೊರೆಯುತ್ತದೆ. ಚಿಕ್ಕ ವಯಸ್ಸಿನಲ್ಲಿ ಆ ಶಿಕ್ಷಕಿ ತನ್ನ ತಾಯಿಗೆ ಕೊಟ್ಟು ಕಳಿಸಿರ್ತಕ್ಕಂಥ ಲಕೋಟೆ. ಆ ಲಕೋಟೆಯನ್ನು ತೆಗೆದು ಓದ್ತಾರೆ. ಓದಿದಾಗ ಬಿಕ್ಕಿ ಬಿಕ್ಕಿ ಅಳ್ತಾರೆ. ಆ ಲೆಟರ್ನಲ್ಲಿ ಹೀಗೆ ಬರೆದಿತ್ತು: ಯುವರ್ ಸನ್ ಈಸ್ ಮೆಂಟಲಿ ಇಲ್ ಆ್ಯಂಡ್ ವಿ ವೋಂಟ್ ಲೆಟ್ ಹಿಮ್ ಕಮ್ ಟು ಸ್ಕೂಲ್ ಎನಿಮೋರ್. ಅಂದರೆ ನಿಮ್ಮ ಮಗ ಮಾನಸಿಕ ಅಸ್ವಸ್ಥ, ನಾವು ಅವನಿಗೆ ಪಾಠ ಮಾಡಲು ಸಾಧ್ಯವಿಲ್ಲ. ನಾಳೆಯಿಂದ ಅವನನ್ನು ಶಾಲೆಗೆ ಕಳಿಸಬೇಡಿ, ಅವನ ವಿದ್ಯಾಭ್ಯಾಸವನ್ನು ಮನೆಯಲ್ಲೇ ಮುಂದುವರಿಸಿ ಎಂದು ಬರೆದಿರ್ತದೆ. ಆದರೆ ಚಿಕ್ಕವನಿರುವಾಗ ಅವರ ತಾಯಿ ಇದನ್ನು ಮಗನಿಗೆ ಹೇಳಿಲ್ಲ. ಯಾಕೆಂದರೆ ಅವನಿಗೆ ಆತ್ಮವಿಶ್ವಾಸ ಕುಂದಿಸಬಾರದು ಅನ್ನುವಂತಹ ವಿಚಾರ ಇಟ್ಕೊಂಡು ಮಗನಲ್ಲಿ ಉತ್ಸಾಹವನ್ನು ಕುಗ್ಗಿಸಬಾರದು, ಅವನಲ್ಲಿ ಆತ್ಮವಿಶ್ವಾಸವನ್ನು ಹುರಿದುಂಬಿಸಬೇಕು ಎನ್ನುವ ಬಯಕೆಯಿಂದ ಅದನ್ನು ತಿರುಚಿಸಿರುತ್ತಾಳೆ. ಮುಂದೆ ಥಾಮಸ್ ಆಲ್ವಾ ಎಡಿಸನ್ ಹೀಗೆ ಹೇಳ್ತಾರೆ: ಥಾಮಸ್ ಆಲ್ವಾ ಎಡಿಸನ್ ವಾಸ್ ಮೆಂಟಲಿ ಇಲ್ ಚೈಲ್ಡ್. He became the genius of century because of his mother. ಅಂದರೆ ಥಾಮಸ್ ಆಲ್ವಾ ಎಡಿಸನ್ ಮಾನಸಿಕವಾಗಿ ದುರ್ಬಲವಾಗಿರುವಂಥ ಹುಡುಗ ಆಗಿದ್ದ. ಆದರೆ ಮುಂದೆ ಶತಮಾನದ ಬುದ್ಧಿವಂತ ಎಂದು ಹೆಸರನ್ನು ಪಡೀತಾನೆ. ಅದಕ್ಕೆ ಕಾರಣ ನನ್ನ ತಾಯಿ ಅಂತ ತನ್ನ ತಾಯಿಯ ಮಹತ್ವವನ್ನು ಒಂದು ಕಡೆ ಕೊಂಡಾಡ್ತಾರೆ.
ಬಾಲ್ಯದಲ್ಲಿ ಅವನೊಬ್ಬ ಹುಚ್ಚ, ತುಂಟ, ದಡ್ಡ ಎಂದು ಹೀಯಾಳಿಸಿತ್ತು. ಯಾವ ಜನರಿಂದ ಅಗೌರವ ಸಲ್ಲಿಸಿದ್ರೋ ಅದೇ ದೇಶ ಥಾಮಸ್ ಆಲ್ವಾ ಎಡಿಸನ್ ನಿಧನರಾದ ನಂತರ ಒಂದು ದಿನ ಇಡೀ ದೇಶವೇ ಕತ್ತಲೆಯಲ್ಲಿದ್ದು ಅವರಿಗೆ ಗೌರವ ಸಲ್ಲಿಸುತ್ತದೆ. ಅಂದರೆ ಅವರ ನಿಧನದ ಸಂದರ್ಭದಲ್ಲಿ ಇಡೀ ದೇಶ ಅವರಿಗೆ ಯಾವ ರೀತಿ ಅವರ ಸಂಶೋಧನೆಯನ್ನು ಕೊಂಡಾಡಿತ್ತು, ಅವರಿಗೆ ಗೌರವ ನೀಡಿತು ಎಂದು ಊಹಿಸಬಹುದು. ಅವರ ಸಾಧನೆ ಹೇಗಿತ್ತಪ್ಪ ಅಂತಂದರೆ, ತಮ್ಮ 84 ವರ್ಷಗಳ ಜೀವನದಲ್ಲಿ 1093ಕ್ಕಿಂತಲೂ ಹೆಚ್ಚಿನ ಪೇಟೆಂಟ್ಗಳನ್ನು ಪಡೆದುಕೊಳ್ತಾರೆ. ನನಗೆ ಅಕ್ಟೋಬರ್ 18, 1931ರಂದು ತಮ್ಮ ಇಹಲೋಕದ ಯಾತ್ರೆಯನ್ನು ಮುಗಿಸ್ತಾರೆ. ಪ್ರತಿಯೊಬ್ಬರೂ ಅವರ ಜೀವನವನ್ನು ಆದರ್ಶವಾಗಿ ತೆಗೆದುಕೊಂಡು ಮುಂದಕ್ಕೆ ಹೋದರೆ ನಮ್ಮ ಜೀವನದಲ್ಲಿಯೂ ಕೂಡ ಅವರಂತೆಯೇ ಏನನ್ನಾದರೂ ಸಾಧಿಸಬಹುದು ಎಂದು ನಾವು ತಿಳಿದುಕೊಳ್ಳಬಹುದು. ಥಾಮಸ್ ಆಲ್ವಾ ಅವರ ಬಗ್ಗೆ ಒಂದೆರಡು ವಿಚಾರಗಳನ್ನು ತಮ್ಮೊಡನೆ ಹಂಚಿಕೊಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರಗಳು.